ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಮಮತೆಯನ್ನು ಬಿಡುವುದೇ ಉತ್ತಮ ಪುರುಷಾರ್ಥ ಸಾಧಕವೆಂಬ ವಿಷಯದಲ್ಲಿ ಬ್ರಾಹ್ಮಣನಿಗೂ ಜನಕರಾಜನಿಗೂ ನಡೆದ ಸಂವಾದವನ್ನು ಬ್ರಾಹ್ಮಣನು ತನ್ನ ಪತ್ನಿಗೆ ತಿಳಿಸಿದುದು ಎಂಬ 33ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಾಹ್ಮಣನು ತನ್ನ ಪತ್ನಿಯನ್ನು ಕುರಿತು ಹೇಳುತ್ತಾನೆ, ಕಾಂತೆ ಕೇಳು, ಇದೇ ವಿಷಯದಲ್ಲಿ ಪೂರ್ವಿಕರು ಬ್ರಾಹ್ಮಣ ಜನಕ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು. ಹಿಂದೆ ಜನಕರಾಜನು ಅಪರಾಧಿ ಎಂದು ಕಂಡುಬಂದ ಒಬ್ಬ ಬ್ರಾಹ್ಮಣನನ್ನು ಕರೆದು ಅವನನ್ನು ಶಿಕ್ಷಿಸುವುದಕ್ಕಾಗಿ ಇನ್ನು ಮೇಲೆ ನೀನು ನನ್ನ ದೇಶದಲ್ಲಿ ಇರಕೂಡದು ಎಂದು ಆಜ್ಞಾಪಿಸಿದನು. ಈ ಮಾತನ್ನು ಕೇಳಿ ಬ್ರಾಹ್ಮಣನು ಹೇಳುತ್ತಾನೆ, ಓ ಮಹಾರಾಜ, ನಿನ್ನ ದೇಶವೆಂದು ಹೇಳಿದೆಯಲ್ಲವೇ, ನಿನ್ನ ದೇಶವೆಂಬುದು ಯಾವುದು? ನಿನ್ನ ವಶದಲ್ಲಿರುವ ರಾಜ್ಯದ ವಿಸ್ತೀರ್ಣವೆಷ್ಟು? ಅದರ ಪರಿಮಾಣವನ್ನು ನಿರ್ಣಯಿಸಿ ಹೇಳಿದರೆ ಒಡನೆಯೇ ನಿನ್ನ ಆಜ್ಞೆಯಂತೆ ನಿನ್ನ ಎಲ್ಲೆಯನ್ನು ಬಿಟ್ಟು ಬೇರೊಬ್ಬ ರಾಜನ ದೇಶದಲ್ಲಿ ವಾಸ ಮಾಡಲು ಹೋಗುವೆನು ಎಂದನು. ಮಹಾಬುದ್ಧಿವಂತನಾದ ಆ ಬ್ರಾಹ್ಮಣನ ಮಾತನ್ನು ಕೇಳಿದೊಡನೆ ಜನಕರಾಜನು ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಡುತ್ತಾ ಯಾವ ಮಾತನ್ನು ಆಡದೆ ಸುಮ್ಮನಿದ್ದನು. ಹೀಗೆ ಮೌನದಿಂದ ಏನನ್ನೋ ಯೋಚಿಸುತ್ತಾ ಕುಳಿತಿದ್ದ ಆ ರಾಜನಿಗೆ ಇದ್ದಕ್ಕಿದ್ದ ಹಾಗೆ ಸೂರ್ಯನನ್ನು ರಾಹು ಹಿಡಿದಂತೆ ಮೂರ್ಛೆಯು ಬಂದಿತು. ಆಮೇಲೆ ಸ್ವಲ್ಪ ಹೊತ್ತಿಗೆ ತನಗೆ ತಾನೇ ಪ್ರಜ್ಞೆ ಬಂದಿತು. ಆಮೇಲೆ ಸ್ವಲ್ಪ ಹೊತ್ತು ಚೇತರಿಸಿಕೊಂಡು ಆ ಬ್ರಾಹ್ಮಣನನ್ನು ನೋಡಿ ಹೀಗೆಂದು ಹೇಳುವನು, ಓ ಬ್ರಾಹ್ಮಣೋತ್ತಮ, ನನ್ನ ಪಿತೃಪಿತಾಮಹ ಪರಂಪರೆಯಾಗಿ ಬಂದ ಎಲ್ಲ ನಗರವೂ ದೇಶವೂ ನನ್ನ ವಶವಾಗಿದ್ದರೂ ನಾನು ಈ ಭೂಮಿಯನ್ನೆಲ್ಲ ಹುಡುಕಿದರು ನನ್ನ ದೇಶವು ಇಂಥದೆಂದು ತಿಳಿಯಲಿಲ್ಲ. ದೇಶವನ್ನೆಲ್ಲ ಹುಡುಕಿದರೂ ನನ್ನ ದೇಶವಿದೆಂದು ತಿಳಿಯದಿದ್ದ ಮೇಲೆ ನನ್ನ ರಾಜಧಾನಿಯಾದ ಮಿಥಿಲೆಯಲ್ಲಿ ಮಾತ್ರ ಹುಡುಕಿದೆನು. ಅದರಲ್ಲಿಯೂ ನನ್ನ ಸ್ವಂತ ಸ್ಥಳವಾವುದೆಂದು ತಿಳಿಯಲಿಲ್ಲ. ಆಮೇಲೆ ನನ್ನ ಪ್ರಜೆಗಳಲ್ಲಿ ಹುಡುಕಿದನು. ಆ ಪ್ರಜೆಗಳಲ್ಲಿಯೂ ನನ್ನವರಾರೆಂದು ನನಗೆ ತಿಳಿಯಲಿಲ್ಲ. ಹೀಗಾಗಿ ನನಗೆ ಏನೊಂದು ತೋರದೆ ಹಾಗೆಯೇ ಮೂರ್ಛೆ ಬಂದಂತಾಯಿತು. ಆಮೇಲೆ ತಿರುಗಿ ಪ್ರಜ್ಞೆ ಬರುವಷ್ಟರಲ್ಲಿ ನಿಜವಾದ ತತ್ವವು ನನ್ನ ಮನಸ್ಸಿಗೆ ತಿಳಿದು ಬಂದಿತು. ಇದರ ಮೇಲೆ ನನಗೆ ನಿಶ್ಚಯ ಜ್ಞಾನವು ಹುಟ್ಟಿತು. ಏನೆಂದರೆ, ಈ ಪ್ರಪಂಚದಲ್ಲಿ ಯಾವುದು ನನ್ನ ದೇಶವಲ್ಲ, ಅಥವಾ ಎಲ್ಲವೂ ನನ್ನ ದೇಶವೇ, ಅಥವಾ ಈ ಶರೀರವು ನನ್ನದಲ್ಲ, ಅಥವಾ ಎಲ್ಲ ಪ್ರಾಣಿಗಳು ಭೂಮಿಯು ನನ್ನವೇ ಎಂಬ ಬುದ್ಧಿಯು ತೋರಿತು. ಓ ಬ್ರಾಹ್ಮಣೋತ್ತಮ, ಈಗ ನನಗೆ ತೋರಿದ ಬುದ್ಧಿಯೇ ಮತ್ತವರಿಗೂ ಇರಬೇಕು. ಇನ್ನು ನಿನ್ನ ಇಷ್ಟವಿರುವವರೆಗೆ ಇಲ್ಲಿಯೇ ಇರುತ್ತಿರು. ಇಲ್ಲಿ ನಿನಗೆ ಬೇಕಾದುದನ್ನು ಯಥೇಚ್ಛವಾಗಿ ಅನುಭವಿಸು ಎಂದನು. ಆಗ ಬ್ರಾಹ್ಮಣನು, ರಾಜೇಂದ್ರ, ನೀನು ಕುಲಪರಂಪರೆಯಾಗಿ ಬಂದ ರಾಜ್ಯವನ್ನು ಅನುಭವಿಸುತ್ತಿರುವಾಗಲೂ ಅದು ನನ್ನದಲ್ಲ ಎಂಬ ಮಮತೆಯನ್ನು ತೊರೆಯುವುದಕ್ಕೆ ಕಾರಣವೇನು? ನೀನು ತಿರುಗಿ ಯಾವ ಅಭಿಪ್ರಾಯದಿಂದ ಎಲ್ಲವೂ ನನ್ನ ದೇಶವೆಂದು ಹೇಳಿದೆ? ಮೊದಲು ಯಾವ ದೇಶವೂ ನನ್ನದಲ್ಲವೆಂದು, ಆಮೇಲೆ ಎಲ್ಲವೂ ನನ್ನದೇ ಎಂದು ಪರಸ್ಪರ ವಿರುದ್ಧವಾಗಿ ಹೇಳಿದ ಅಭಿಪ್ರಾಯಗಳೇನು ಎಂದನು. ಅದಕ್ಕೆ ಆ ಜನಕನು, ಬ್ರಾಹ್ಮಣ ಶ್ರೇಷ್ಠ, ಈ ಲೋಕದಲ್ಲಿ ಸಮಸ್ತ ಕಾರ್ಯಗಳ ಆರಂಭವು ಎಂದಾದರೂ ಅಂತವುಳ್ಳವುಗಳೇ ಎಂದು ಚೆನ್ನಾಗಿ ತಿಳಿದಿದೆ. ಯಾವ ಫಲವೋ ಒಬ್ಬನಲ್ಲಿ ಸ್ಥಿರವಾಗಿಲ್ಲದಿರುವುದರಿಂದ ಈ ಪ್ರಪಂಚದಲ್ಲಿ ನನ್ನದು ಯಾವುದೆಂದು ಹೇಳಲು ನನಗೆ ತೋರಲಿಲ್ಲ. ಹಾಗೆಯೇ ಇದು ಯಾರ ಧನವೋ, ಇದು ಯಾರಿಗೆ ಸೇರಿದುದು ಎಂಬ ವೇದವಾಕ್ಯಗಳುಂಟು. ಅದರ ಅರ್ಥವನ್ನು ಸ್ವಬುದ್ಧಿಯಿಂದ ಯೋಚಿಸಿದರೆ ಯಾವ ವಸ್ತುವನ್ನು ಯಾರು ತನ್ನದೆಂದು ಹೇಳುವುದಕ್ಕೆ ಆಧಾರವೂ ತೋರುವುದಿಲ್ಲ. ಈ ಬುದ್ಧಿಯಿಂದಲೇ ನಾನು ಎಲ್ಲದರಲ್ಲಿಯೂ ನನ್ನದೆಂಬ ಮಮತೆಯನ್ನು ಬಿಡಬೇಕಾಯಿತು. ಎಲ್ಲವೂ ನನ್ನದೆಂದು ಹೇಳುವುದಕ್ಕೂ ಕಾರಣವನ್ನು ತಿಳಿಸುವೆನು ಕೇಳು. ನನ್ನ ಮೂಗಿನೊಳಗಿಟ್ಟ ಗಂಧವನ್ನಾದರೂ ನಾನು ನನ್ನ ಪ್ರಯೋಜನಕ್ಕಾಗಿ ಆಶಿಸುವುದಿಲ್ಲ. ಇದರಿಂದ ಗಂಧಗುಣವುಳ್ಳ ಭೂಮಿಯನ್ನೆಲ್ಲ ನಾನು ಜಯಿಸಿದಂತಾಯಿತು. ಅದು ಯಾವಾಗಲೂ ನನ್ನ ಅಧೀನವಾಗಿರುವುದು. ಇದರಂತೆಯೇ ನಾನು ನಾಲಿಗೆಯ ಮೇಲಿನ ರಸವನ್ನಾಗಲಿ, ನೇತ್ರದೊಳಗಿನ ರೂಪವನ್ನಾಗಲಿ, ಚರ್ಮದ ಮೇಲಿನ ಸ್ಪರ್ಶವನ್ನಾಗಲಿ, ಕಿವಿಯೊಳಗಿನ ಶಬ್ದವನ್ನಾಗಲಿ ನಾನು ನನಗೆಂದು ಅಪೇಕ್ಷಿಸುವವನಲ್ಲ. ಈ ಕಾರಣದಿಂದ ರಸ, ರೂಪ, ಸ್ಪರ್ಶ, ಶಬ್ದ ಗುಣಗಳುಳ್ಳ ತೇಜಸ್ಸು, ವಾಯು, ಆಕಾಶಗಳೆಂಬ ಭೂತಗಳೆಲ್ಲವೂ ನನ್ನಿಂದ ಜಯಿಸಲ್ಪಟ್ಟು ನನ್ನ ಅಧೀನವಾದಂತೆಯೇ. ಇದರಂತೆಯೇ ನಾನು ಮನಸ್ಸಿನಲ್ಲಿರುವ ಸಂಕಲ್ಪಗಳನ್ನು ನನಗಾಗಿ ಆಶಿಸುವುದಿಲ್ಲ. ಆದ್ದರಿಂದ ಮನಸ್ಸು ನನ್ನಿಂದ ಜಿತವಾಗಿ ಯಾವಾಗಲೂ ನನ್ನ ವಶದಲ್ಲಿರುವುದು.
ನಾನು ನಡೆಸತಕ್ಕ ಎಲ್ಲ ಕಾರ್ಯಗಳನ್ನು ದೇವತೆಗಳು, ಪಿತೃಗಳು, ಭೂತಗಳು, ಅತಿಥಿಗಳು ಇವರಿಗಾಗಿಯೇ ನಡೆಸುವೆನು. ಇವುಗಳಲ್ಲಿ ಯಾವುದೂ ನನಗಾಗಿ ಅಲ್ಲ. ಇವೆಲ್ಲವನ್ನೂ ನಾನು ಜಯಿಸಿದಂತಾಯಿತು. ಈ ಕಾರಣದಿಂದಲೇ ಪ್ರಪಂಚದಲ್ಲಿ ಯಾವುದೂ ನನ್ನದಲ್ಲವೆಂದು, ಎಲ್ಲವೂ ನನ್ನ ವಶವೆಂದು ನಾನು ಹೇಳಿದೆನು ಎಂದನು. ಆಗ ಬ್ರಾಹ್ಮಣನು ನಗುತ್ತಾ ಜನಕನನ್ನು ನೋಡಿ, ಮಹಾರಾಜ, ವಾಸ್ತವದಲ್ಲಿ ನಾನು ಬ್ರಾಹ್ಮಣನೂ ಅಲ್ಲ, ಅಪರಾಧಿಯೂ ಅಲ್ಲ. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಬಂದ ಧರ್ಮದೇವನೇ ನಾನೆಂದು ತಿಳಿ. ಓ ರಾಜ, ಬ್ರಹ್ಮನನ್ನೇ ನಾಭಿಯನ್ನಾಗಿಯೂ ಸತ್ವಗುಣವನ್ನೇ ಸುತ್ತಿನ ಬಳೆಯಾಗಿಯೂ ಉಳ್ಳ ಮತ್ತು ಯಾರಿಂದಲೂ ತಡೆಯಲು ಅಸಾಧ್ಯವು, ಯಾವಾಗಲೂ ಹಿಂದಿರುಗದುದು ಆದ ಜ್ಞಾನವೆಂಬ ಚಕ್ರವನ್ನು ನಡೆಸಬಲ್ಲ ಸಮರ್ಥನು ಲೋಕದಲ್ಲಿ ನೀನೊಬ್ಬನೇ ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 33ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.